ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ ಕನ್ನಡದ ಮನೆಗಳಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನ ಹೊಂದಿರುವಂತಹ ಸೆಲ್ಫ್ ಮೇಡ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು, ಕಿರಣ್ ರಾಜ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಎಸ್, ಸೊ ಶೇರ್ ಮುಖಾಂತರ ಅಂದ್ರೆ ಜನ ಇವಾಗಿನ ಒಂದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಶೇರ್ ಅಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂತಾರೆ. ಬಟ್ ಶೇರ್ ಅಂದ್ರೆ ನಿಮ್ಮ ಪ್ರಕಾರ? ಶೇರ್ ಅಂದ್ರೆ ಆಬ್ವಿಯಸ್ಲಿ ಆನಿಮಲ್ ಅಂಡ್ ಯೂಶುವಲಿ ನಾವು ಆ ಟ್ರೇಟ್ಸ್ನ ಹೊಂದಿರುವಂಥ ಕ್ಯಾರೆಕ್ಟರ್ಸ್ಗೆ, ಲೈಕ್ ಫಾರ್ ಎಕ್ಸಾಂಪಲ್ ಅ ಲಯನ್ ಹ್ಯಾಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಹೌದು. ಸೊ ಯಾರಾದರೂ ಆ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿದ್ರೆ ಅದನ್ನ ರೆಫರ್ ಮಾಡ್ತೀವಿ ಆ ರೀತಿ. ಸೊ ಸೆಂಟ್ರ್ ಕ್ಯಾರೆಕ್ಟರ್ ಏನಿದೆ ಈ ಮೂವಿಯಲ್ಲಿ, ಸೊ ಸಮ್ವೇರ್ ಡೈರೆಕ್ಟರ್ ಹ್ಯಾಡ್ ದೋಸ್ ಪ್ಲಾನ್ಸ್. ಓಕೆ, ಕ್ಯಾರೆಕ್ಟರೈಸೇಷನ್ ಆ ಥರ ಇಡೋಣ, ಲೈಕ್ ದ ಮೆಂಟಾಲಿಟಿ ಆ್ಯಂಡ್ ಮೈಂಡ್ ಸೆಟ್ ಆಫ್ ಅ ಲಯನ್. ಓಕೆ. ಸೊ ಹಾಗಾಗಿ ಶೇರ್ ಅಂತ ಟೈಟಲ್ ಇಟ್ರು. ಓಕೆ, ನೀವು ರಿಯಲ್ ಲೈಫ್ನಲ್ಲಿ ಈ ಶೇರ್ ಆಗೋದು ಯಾವಾಗ, ಯಾವ ಸಿಚುವೇಶನ್ಗೆ? ಸೆಲ್ಫ್ ರೆಸ್ಪೆಕ್ಟ್ ಹಾ ಅಂತ ಬಂದಾಗ ನಥಿಂಗ್ ಇಸ್ ಬಿಯಾಂಡ್ ದ್ಯಾಟ್. ಓಕೆ. ನೋ ಒನ್. ಸೊ ಆ ವಿಷಯಕ್ಕೆ ಬಂದಾಗ ಓಕೆ. ಅಂಡ್ ಬೋನ್ ಅವ್ರ ಜೊತೆಗೆ ದಿಸ್ ದ ಸೆಕೆಂಡ್ ಮೂವಿ ದಟ್ ಯು ವರ್ಕಿಂಗ್ ವಿತ್. ಅಂಡ್ ಒಂದು ಸೇಮ್ ಟೀಮೇನೆ ಒಂದು ಕ್ಯಾರಿ ಆಗಿದೆ ಅಂತಾನೆ ಹೇಳಿ. ಭರ್ಜರಿ ಗಂಡು ನಾವು ಅಲ್ಲಿ ಲಾಸ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಇವ್ರು ಒಂದು ಪಾರ್ಟ್, ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಪಾರ್ಟ್ ಅಲ್ಲಿ ಇವ್ರು ಬರ್ತಿದ್ರು. ಅಂಡ್ ಸೆಕೆಂಡ್ ಫಿಲ್ಮ್ ಇವರೇ ಮೇನ್ ಲೀಡ್ ಆಗಿ. ಇವ್ರು ಅಷ್ಟು ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡಿದ್ರ, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟರ್ ಇವ್ರನ್ನೇ ಕಾಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು? ಅಂದ್ರೆ ಪ್ರಿವಿಯಸ್ಲಿ ಆ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಡಿಸ್ಕಷನ್ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿತ್ತು ಅಬೌಟ್ ದ ನೆಕ್ಸ್ಟ್ ಪ್ರಾಜೆಕ್ಟ್. ಅಂಡ್ ಇವರು ಕೂಡ ಆಸ್ ಲೀಡ್ ಬರೋದಕ್ಕೆ ಟ್ರೈ ಮಾಡ್ತಿದ್ರು, ಅಂದ್ರೆ ಯಾವ್ದಾದ್ರು ಒಳ್ಳೆ ಆಪರ್ಚುನಿಟಿ. ಅಂಡ್ ಸೈಮಲ್ಟೇನಿಯಸ್ಲಿ ಡಿಸ್ಕಷನ್ ಎಲ್ಲ ಆಗಿ ಅಂಡ್ ವಿ ಎಂಡೆಡ್ ಅಪ್. ಓಕೆ, ಸೇಮ್. ನೈಸ್. ಸೊ ಇವಾಗ ಕಿರಣ್ ಅವರು ಒಂದು ಒಳ್ಳೆ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಾರೆ ಅಂಡ್ ಬಹಳಷ್ಟು ಮನೆ ಮಾತಾಗಿದ್ದಾರೆ ಅಂತಲೂ ಗೊತ್ತು. ಬಟ್ ಸ್ಟಾರ್ಟಿಂಗ್ ನೀವು ಅವ್ರನ್ನ ಬಿಫೋರ್ ಕಮಿಂಗ್ ಇನ್ ಟು ಮೂವೀಸ್, ಸೀರಿಯಲ್ಸ್ಗಳಲ್ಲಿ ನೋಡ್ತಾ ಇರ್ಬೇಕಾದ್ರೆ ಏನ್ ಅನ್ನಿಸ್ತಾ ಇತ್ತು? ಯಾವತ್ತಾದ್ರೂ ಅನ್ಸಿತ್ತಾ ನಿಮ್ಗೆ ಒಂದಲ್ಲ ಒಂದು ದಿನ? ನಾನು ಇಲ್ಲ, ಅನ್ಸಿರ್ಲಿಲ್ಲ. ನಾನು ಪ್ರೀವಿಯಸ್ ಇಂಟರ್ವ್ಯೂನಲ್ಲೂ ಹೇಳಿದ್ದೆ. ಓಕೆ, ಫಸ್ಟ್ ಬೇರೆ ಏನಾದ್ರು ಹೇಳಿ ಇವಾಗ. ಓಕೆ, ಡಿಫ್ರೆಂಟ್ ಆಗಿ ಹೇಳ್ತೀನಿ. ನಾನು ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಬಟ್ ಕನ್ನಡತಿ ಸೀರಿಯಲ್ ನೋಡ್ತಿದ್ದಾಗ ಐ ವಾಸ್ ಅ ಹ್ಯೂಜ್ ಫ್ಯಾನ್. ಎವ್ರಿ ಡೇ ಇವ್ರ ಸೀರಿಯಲ್ ನೋಡ್ಬಿಟ್ಟೆ ಅನ್ಸುತ್ತೆ ನಾನು ಮಲ್ಕೊಂತಿದ್ದು. ಐ ಹ್ಯಾಡ್ ಅ ಹ್ಯೂಜ್ ಕ್ರಶ್ ಆನ್ ಕಿರಣ್ ಸರ್. ಸೊ ಐ ಮೀನ್ ಆಫ್ಟರ್ ಫ್ಯೂ ಮಂತ್ಸ್ ಹೇಗೋ ಗೊತ್ತಿಲ್ಲ, ಕಿರಣ್ ಸರ್ ಭರ್ಜರಿ ಗಂಡು ಶೂಟಿಂಗ್ ಇತ್ತು. ಸೊ ಆ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ನನ್ನ ಪ್ರೊಫೈಲ್ ಶೇರ್ ಆಗಿತ್ತು. ಸೊ ಅಫ್ಕೋರ್ಸ್ ನನಗಂತೂ ತುಂಬಾನೇ ಖುಷಿ ಆಗಿತ್ತು. ಆ್ಯಂಡ್ ಮೋರ್ ಓವರ್ ನಂಗೆ ಭಯ ಇತ್ತು. ಐ ಮೀನ್ ಫಸ್ಟ್ ಟೈಮ್ ಅಲ್ಲ ಕಿರಣ್ ಸರ್ ಜೊತೆ. ಆ್ಯಂಡ್ ಮೋರ್ ಓವರ್ ಐ ಯೂಸ್ ಟು ಲೈಕ್ ಹಿಮ್ ಅ ಲಾಟ್ ಅಲ್ಲ, ಒಂದು ಶಿವರ್ನೆಸ್ ಇತ್ತು. ಆ್ಯಂಡ್ ಫಸ್ಟ್ ಡೇ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದಾಗ ಐ ಡೋಂಟ್ ನೋ ನಾನು ಏನು ಮಾಡ್ತಿದ್ನೋ ಗೊತ್ತಿಲ್ಲ, ನನಗೆ ಡೈಲಾಗ್ಸು ಬರ್ತಿರಲಿಲ್ಲ, ಅಷ್ಟು ಭಯ ಆಗ್ತಿತ್ತು. ಆ್ಯಂಡ್ ಐ ಥಿಂಕ್ ಕಿರಣ್ ಸರ್ ಸಪೋರ್ಟೆಡ್ ಅ ಲಾಟ್. ಅದೇ ದಟ್ಸ್ ರಿಯಲಿ ಸ್ವೀಟ್ ಆಫ್ ಹರ್. ಯೂಶುವಲಿ ಯಾರು ಅಡ್ಮಿಟ್ ಮಾಡಲ್ಲ, ಎದುರುಗಡೆ ಇದ್ದಾಗಲೇ ಹೇಳ್ತಿದ್ದಾರೆ. ಬಟ್ ಯು ನೋ ದಟ್ ಶೋಸ್ ದ ಪ್ಯೂರಿಟಿ ಅಂಡ್ ಜೆನ್ಯೂನಿಟಿ ಶಿ ಹ್ಯಾಸ್. ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅಲ್ಲೂ ಕಾಣ್ತಿತ್ತು, ಶಿ ಜೆನ್ಯೂನ್ಲಿ ವಾಂಟ್ ಟು ಡೂ ಸಮಥಿಂಗ್. ಅಂದ್ರೆ ಬಹಳಷ್ಟು ಜನ ಫಿಮೇಲ್ ಫ್ಯಾನ್ಸ್ ಗಳು ನಿಮ್ಗಿದ್ದಾರೆ. ಬಟ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಎನ್ಕೌಂಟರ್ ಅನ್ನೋದಾದ್ರೆ ನೀವು ರಿಯಲ್ ಲೈಫ್ ಏನ್ ಫೇಸ್ ಮಾಡಿದೀರಾ? ಕ್ರೇಜಿ ಆಗಿ ನೋಡ್ಬಿಟ್ಟಿದ್ದೀನಿ. ಹೋದಾಗ ಕೈಗೆ ಹಿಡ್ಕೊಂಡೆಲ್ಲ ಎಳ್ದೋ ಬನ್ನಿ ಮನೆಗೆ ಹೋಗೋಣ ಅಂತೆಲ್ಲ ಕರ್ತಿದಾರ? ಅಂದ್ರೆ ಏನೇನೋ ಆಗಿದೆ ಲೈಫ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಯು ನೆವರ್ ನೋ ಅಲ್ಲ ಲೈಫ್ ಯಾವ ನಿಮ್ಗೆ ಡೈರೆಕ್ಷನ್ ಕರ್ಕೊಂಡು ಹೋಗುತ್ತೆ. ಹೌದು. ಸೊ ಈಗ ಕಾಲೇಜಲ್ಲಿ ಇರ್ಬೇಕಾದ್ರೆ ಲಿಟ್ರಲಿ ಹೇಳ್ತಾ ಇದೀನಿ, ದೇವ್ರ ಹತ್ರ ಕೇಳ್ಕೋಬೇಕಂತ, ಗುರು ಒಂದಾದ್ರೂ ಬಿಳ್ಳಿ ಅನ್ನೋ ತರ ಆ ಪರಿಸ್ಥಿತಿ. ಸೊ ಯೂಶಲಿ ಈಗ ರೀಸೆಂಟ್ಲಿ ಮೈಸೂರಲ್ಲಿ ಒಂದು ಇದಕ್ಕೆ ಹೋಗಿದೆ, ಕಾಲೇಜ್ ಇದಕ್ಕೆ. ಕಾರ್ ಮುಂದೆ ಬಂದೆಲ್ಲ ಮಲ್ಕೋಬಿಟ್ಟಿದ್ರು. ಅಂದ್ರೆ ಫೋಟೋ ಕೊಡ್ಲಿಲ್ಲ ಅಂದ್ರೆ ಹೋಗಕ್ ಬಿಡಲ್ಲ. ನಾನಲ್ಲ, ಒಂದ್ ಕಾಲದಲ್ಲಿ ಒಬ್ರು ಬೀಳ್ತಿರ್ಲಿಲ್ಲ, ಈ ಕಾರ್ ಮುಂದೆಲ್ಲ ಬಂದ್ ಬೀಳ್ತಾವ್ರೆ. ಏನ್ ಟೈಮ್ ಗುರು. ಸೊ ಅಂದ್ರೆ ಇಟ್ಸ್ ಸರ್ಪ್ರೈಸಸ್. ಬಟ್ ಎಟ್ ದ ಸೇಮ್ ಟೈಮ್ ಅದು ಆ ಒಂದ್ ಏಜ್ ಅಲ್ಲಿ ವೆನ್ ಯು ಲೈಕ್ ಸಮ್ ಒನ್, ಆ ಲೈಕ್ನೆಸ್ಗೆ ಬೌಂಡ್ರೀಸೇ ಇರಲ್ಲ. ಸೊ ದಟ್ಸ್ ವೆರಿ ಆಬ್ವಿಯಸ್. ಅಂಡ್ ಸ್ಟಾರ್ಟಿಂಗ್ ಅದು ತುಂಬಾ ಸರ್ಪ್ರೈಸ್ ಆಗೋದು. ಈಗ ಆ ಒಂದು ಪ್ರೀತಿ ಮೇಲೆ ಗೌರವ ಸ್ಟಾರ್ಟ್ ಆಗಿದೆ. ಸೊ ನಾವ್ ಐ ಡೋಂಟ್ ಗೆಟ್ ಸರ್ಪ್ರೈಸ್ಡ್, ಐ ಗೆಟ್ ರೆಸ್ಪೆಕ್ಟೆಡ್ ಟುವರ್ಡ್ಸ್ ಇಟ್. ಅಂದ್ರೆ ನಂಗೆ ಈಗ ಏನಿಸುತ್ತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದೆ, ದೇ ಲೈಕ್ ಮೀ. ಸೊ ನಾನು ಮಾಡೋ ಪ್ರತಿ ಕೆಲಸ ಏನೋ ಸಮ್ ಆಫ್ ದ ಅದರ್ ವೇ ಇನ್ಫ್ಲುಯೆನ್ಸ್ ಮಾಡ್ಬೇಕು ಅವ್ರನ್ನ ಒಂದು ಒಳ್ಳೆ ಹ್ಯಾಪಿ ಲೈಫ್ಗೋಸ್ಕರ. ಲೈಕ್ ನಾಟ್ ಮೆಟೀರಿಯಲ್ ಥಿಂಗ್ಸ್, ಲೈಕ್ ಹ್ಯಾಪಿ ಲೈಫ್ ಹೇಗಿದೆ, ಬಿ ಗುಡ್, ಡೂ ಗುಡ್, ಆ ಥರ. ಓಕೆ. ಅಂಡ್ ಐ ಥಿಂಕ್ ಈ ಎಲ್ಲ ಪ್ರೀತಿ ಸಿಗೋದಕ್ಕೆ ಸಾಧ್ಯ ಒಂದು ಪಾಪ್ಯುಲಾರಿಟಿನ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ಯಾರೆಕ್ಟರ್? ಎರಡೂ ಆಗುತ್ತೆ. ಅಂದ್ರೆ ನೀವು ಇಂಡಸ್ಟ್ರಿ ಸುಮಾರು ಜನ ನೋಡ್ತೀರಾ, ತುಂಬಾ ಟ್ಯಾಲೆಂಟೆಡ್ ಆಗಿದ್ದಾರೆ, ಬಟ್ ದೇ ಡೋಂಟ್ ಎಂಡ್ ಅಪ್ ಎನಿವೇ.
ಕೆಲವು ಜನ ಟ್ಯಾಲೆಂಟೇ ಇರಲ್ಲ ಬಟ್ ದೇ ರೀಚ್ ಹೈಟ್ಸ್. ಹೌದು. ಬಟ್ ಇಬ್ರಲ್ಲೂ ಒಂದೇ ಒಂದು ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಡಿಸಿಪ್ಲಿನ್ ಅಂಡ್ ಒಂದು ಸೆಲ್ಫ್ ಕ್ಯಾರೆಕ್ಟರ್ ಇರುತ್ತಲ್ಲ, ನಿಮ್ನ ಅದೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗೋದು. ಸೊ ಒಂದು ಆಪರ್ಚುನಿಟಿ ಅಂತ ಜಾಗ ಬಂದಾಗ ಪ್ರತಿಯೊಬ್ರು ಕೆಲಸ ಗೊತ್ತಿರೋದಕ್ಕೆ ಅಲ್ಲಿ ಇರೋದು. ಬಟ್ ನೀವು ಯಾರ ಜೊತೆ ಕಂಫರ್ಟೇಬಲ್ ಆಗಿದ್ರೆ ಅವ್ರ ಜೊತೆ ಕೆಲಸ ಮಾಡಕ್ ಟ್ರೈ ಮಾಡ್ತೀರಾ. ಸೊ ಯಾರ ಜೊತೆ ಕಂಫರ್ಟೇಬಲ್ ಆಗಿರ್ತಾ, ಯಾರ ಬಿಹೇವಿಯರ್ ಚೆನ್ನಾಗಿದೆ. ಸೊ ಕೆಲವರು ಏನೋ ಆಗಿರಲ್ಲ, ಆಗ್ಲೇ ಮೈಂಡ್ ಅಲ್ಲಿ ಏನೋ ಇರ್ತಾರೆ, ಅವರು ಪ್ರತಿಯೊಬ್ಬರನ್ನ ಮಾತಾಡೋ ರೀತಿನೇ ಬೇರೆ ತರ ಇರುತ್ತೆ. ಸೊ ವೆನ್ ಯು ಆರ್ ನಾಟ್ ಕಂಫರ್ಟೇಬಲ್ ಇನ್ ಸಚ್ ಎನ್ವೈರನ್ಮೆಂಟ್, ನಿಮ್ಗೆ ಹೇಗೆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಫಸ್ಟ್ ಬಿಹೇವಿಯರ್ ತುಂಬಾ ಚೆನ್ನಾಗಿರ್ಬೇಕು ಅಂಡ್ ಮನ್ಸಿಂದಾನೇ ಯು ಶುಡ್ ಬಿ ಜೆನ್ಯನ್ಲಿ ಗುಡ್. ನನ್ನ ಪ್ರಕಾರ ತುಂಬಾ ಈಸಿ ಇದೆ. ವೆರಿ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಇಲ್ಲಿವರೆಗೂ ಯಾರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಂಗೆ ಕೆಲಸ ಕೊಡಿ ಅಥವಾ ನಂಗೆ ಕೆಲಸ ಬೇಕು, ಅಥವಾ ಯಾವತ್ತೂ ನಾನೇ ಹೋಗಿ ಬಾಗಿಲು ಮುಂದೆ ನಿಂತ್ಕೊಂಡಿಲ್ಲ. ಬಟ್ ಸಮ್ ಹಾವ್ ಇಟ್ ಕಮ್ಸ್ ಟು ಮೀ ಬಿಕಾಸ್ ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಡಿಸಿಪ್ಲಿನ್ಡ್ ಆಗಿದ್ದೀನಿ ಅಂತ. ಅಂಡ್ ಐ ಟ್ರೈ ಮೈ ಬೆಸ್ಟ್ ಪ್ರತಿಯೊಂದರಲ್ಲಿ ವಾಟ್ ಐ ಕ್ಯಾನ್ ಡೂ ಬೆಸ್ಟ್ ಫ್ರಮ್ ಮೈ ಎಂಡ್. ಅಂಡ್ ಜೆಲಸಿ ಅನ್ನೋದು ಇರಲ್ಲ, ಇನ್ಸೆಕ್ಯೂರಿಟಿ ಅನ್ನೋದಿಲ್ಲ ನನಗೆ. ಐ ನೋ ಮೈ ಸ್ಪೇಸ್, ಐ ನೋ ಅಲ್ಲಿ ನಾನೇನು ಬೆಸ್ಟ್ ಮಾಡ್ಬೋದು. ಸೊ ಅದೊಂದು ಮೈಂಡ್ ನ ಪ್ಯೂರ್ ಆಗಿಟ್ಟಿರುತ್ತೆ ಅಂಡ್ ಅನ್ನೋಯಿಂಗ್ಲಿ ಎಲ್ಲ ಅಲೈನ್ ಆಗ್ತಾ ಹೋಗಿ ಯು ವಿಲ್ ಗೆಟ್ ಇನ್ ಟು ದ ರೈಟ್ ಪಾತ್. ಅಂಡ್ ಬಹಳಷ್ಟು ಜನ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಒಂದ್ ಸ್ವಲ್ಪ ಫೇಮಸ್ ಆಗೋದಕ್ಕಿಂತ ಮುಂಚೆಯಿಂದನೂ ಅವರು ಸೀರಿಯಲ್ಸ್ ಮಾಡ್ತಾ ಇದಾರಲ್ಲ, ಅವಾಗ ತುಂಬಾ ಜನ ಏನ್ ಅನ್ಕೊಂತಾ ಇದ್ರು ಅಂದ್ರೆ ಕಿರಣ್ ರಾಜ್ ಅವ್ರಿಗೆ ಆಟಿಟ್ಯೂಡ್ ಜಾಸ್ತಿ, ಅವ್ರು ಮಾತಾಡೋದು ಡೈಲಾಗ್ ಹೊಡಿಯೋದೆಲ್ಲದನ್ನು ನೋಡಿದ್ರೆ ಮೇ ಬಿ ಆಟಿಟ್ಯೂಡ್ ಜಾಸ್ತಿ ಇರ್ಬೋದು ಅಂತ ಅನಿಸ್ತಾ ಇತ್ತು. ಬಟ್ ನಿಮಗೆ ಏನ್ ಅನ್ಸುತ್ತೆ? ಮೇ ಬಿ ಹೌದು, ನಾನು ಅದೇ ಒಪಿನಿಯನ್ ಇಟ್ಕೊಂಡೇ ಇದ್ದೆ. ಮೇ ಬಿ ಕಿರಣ್ ಸರ್ಗೆ ಆಟಿಟ್ಯೂಡ್ ಇರ್ಬೋದು. ಸೊ ನಾನು ಫಸ್ಟ್ ಡೇ ಶೂಟಿಂಗ್ ಹೋದಾಗ ಮಾತಾಡಿಸ್ತಾರೋ ಇಲ್ವೋ, ಫಸ್ಟ್ ಡೇ ಹೋದಾಗ ಅವ್ರು ನನ್ನ ಕಡೆ ತಿರುಗೂ ನೋಡ್ತಿರ್ಲಿಲ್ಲ. ಬಟ್ ವಾಟ್ ಪೀಪಲ್ ವರ್ ಟೆಲ್ಲಿಂಗ್, ಹಿ ವಾಸ್ ಲೈಕ್ ಕಂಪ್ಲೀಟ್ಲಿ ಆಪೋಸಿಟ್. ಅಂದ್ರೆ ರೂಮರ್ಸ್ ಇದ್ದೇ ಇರುತ್ತೆ, ಬಟ್ ವೆನ್ ಯು ನೋ ಅ ಪರ್ಸನ್ ಅಲ್ಲ ಆನ್ ಸೆಟ್ ಅಲ್ಲಿ ಸರ್ ಜೊತೆ ಮಾತಾಡಿದಾಗ ಐ ಗಾಟ್ ಟು ನೋ he doesn't have any attitude, he's very supportive, ತುಂಬ ಪೇಷನ್ಸ್ ಇದೆ. ನಾನು ನ್ಯೂ ಕಮರ್ ಅಲ್ಲ, ಸೊ ಐ ಸು ಟೇಕ್ ತುಂಬ ಟೇಕ್ಸ್ ತಗೊತಾ ಇದ್ದೆ. ಸೊ ಅವ್ರು ತುಂಬ ಕಾಮ್ ಆಗಿ ಪೇಷನ್ಸ್ ಆಗಿ ಪಾಪ ಅವರು ಟೇಕ್ ಮೇಲೆ ಟೇಕ್ ತಗೊಂಡು ನನ್ನ ಜೊತೆ he used to coordinate with me. So yeah. ಅಂಡ್ ನಿಮ್ಮ ಬಗ್ಗೆ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಇರುವಂತಹ ಒಂದು ರೂಮರ್ ಅಥವಾ ಗಾಸಿಪ್ ನಿಜ ಆಗ್ಬೇಕು ಅನ್ನೋದಾದ್ರೆ ಯಾವುದನ್ನ ನಿಜ ಆಗ್ಬೇಕು ಅಂತ ಅನ್ಕೊಂತೀರಾ? ಅದೇ ನಂಗೆ ನೆನಪಿದೆ, ಸ್ಟಾರ್ಟಿಂಗ್ ಒಂದು ಪ್ರೆಸ್ ಮೀಟ್, ಇದೆಲ್ಲ ಫಸ್ಟ್ ಮೂವಿ ಪ್ರೆಸ್ ಮೀಟ್ ಎಲ್ಲ ಅಟೆಂಡ್ ಮಾಡ್ತಿದ್ನಲ್ಲ, ಆಗ ಎಲ್ಲ ಹೇಳೋರು ಇವನು ಒಂದಿನ ಬ್ಲಾಸ್ಟ್ ಆಯ್ತಂಗ್ ಗುರು ಇವನು ಅದಾಗ್ಲಿ ಈ ವರ್ಷ ಅಂತ. ಸೆಲ್ಫ್ ಮೇಡ್ ಬ್ರ್ಯಾಂಡ್ ಆಗುತ್ತೆ. ಸೆಲ್ಫ್ ಮೇಡ್ ಬ್ರ್ಯಾಂಡ್ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಟಾಪ್ 1. ಯಾ, ಅಂದ್ರೆ ಒಂದು ಹೈರಾರ್ಕಿದು ಟಾಪ್ ಪೊಸಿಷನ್ ಏನಿರುತ್ತಲ್ಲ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಒನ್ಸ್. ಓಕೆ, ನಾಟ್ ಟು ಪ್ರೂವ್ ಎನಿವನ್, ಅವನ್ ಜಾಗ ಹೇಗ್ ಫೀಲ್ ಆಗುತ್ತೆ, ಜಸ್ಟ್ ಟು ಫೀಲ್ ನಂಬರ್ 1, ಐ ವಾಂಟ್ ಟು ಬಿ ದೇರ್. ಎಕ್ಸಾಕ್ಟ್ಲಿ. ಅಂಡ್ ಈಗ ಬಹಳಷ್ಟು ನ್ಯೂ ಕಮರ್ಸ್ ಇರ್ತಾರೆ ಅಂಡ್ ಇವಾಗ ಇಂಡಸ್ಟ್ರಿ ಇರುವಂತ ಒಂದು ಪರಿಸ್ಥಿತಿ ನೋಡಿದ್ರೆ ಕೆಲವೊಂದ್ಸರಿ ತುಂಬಾ ಹಿಂದೇಟ್ ಆಗ್ತಾರೆ. ಅಂತವ್ರಿಗೆ ಏನಾದ್ರು ಸಜೆಷನ್ ಕೊಡ್ತೀರಾ ಅನ್ನೋದಾದ್ರೆ? ನಾವು ಯಾವುದೇ ಕೆಲಸ ಆಗ್ಲಿ ಫಸ್ಟ್ ಅದ್ ಯಾಕೆ ಮಾಡ್ತಾ ಇದೀವಿ ಅನ್ನೋ ಸತ್ಯನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವರೆಗೂ ಎಲ್ಲೂ ಸಕ್ಸಸ್ ಸಿಗಕ್ ಚಾನ್ಸೇ ಇಲ್ಲ. ಈಗ ನಾನು ಆಕ್ಟರ್ ಆಗ್ಬೇಕು ಅಂದ್ರೆ ಮೇಜರ್ ಕಾರಣ ಏನಿದೆ, ಆಕ್ಟಿಂಗ್ ಅನ್ನೋ ಕೆಲಸ ನಮ್ಗೆ ಖುಷಿ ಕೊಡುತ್ತಾ? ನಾವು ಲೈಫಲ್ಲಿ ಹಾಬೀಸ್ ಅಂತ ಹೇಳ್ತೀವಿ, ಹಾಬಿನೇ ಪ್ರೊಫೆಷನ್ ಆದಾಗ ನೀವು ಸಕ್ಸಸ್ ಆಗೇ ಆಗ್ತೀರಾ. ಯಾಕೆ ಹಾಬಿ? ಬಿಕಾಸ್ ದ್ಯಾಟ್ ಇಸ್ ವಾಟ್ ಯು ಲವ್. ಸೊ ಆ ಕೆಲಸನ ಪ್ರೊಫೆಷನ್ ಆಗಿ ಮಾಡಿ. ಅಂಡ್ ಯಾವಾಗ್ಲೂ ನಾವು ತಿಳ್ಕೊಬೇಕು, ಪೆರಿಫರಲ್ಸ್ ಅಂಡ್ ದ ಮೇನ್ ವರ್ಕ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಮನಿ ಈಸ್ ಆಲ್ವೇಸ್ ಅ ಪೆರಿಫರಲ್, ಅದು ಡೈರೆಕ್ಟ್ ಔಟ್ಕಮ್ ಅಲ್ಲ. ನಿಮ್ ಕೆಲಸನೇ ಡೈರೆಕ್ಟ್, ಸ್ಕಿಲ್ಸ್ ಡೈರೆಕ್ಟ್ ಔಟ್ಕಮ್, ಅದರಿಂದ ಬರೋ ದುಡ್ಡು. ಸೊ ಡೋಂಟ್ ರನ್ ಬಿಹೈಂಡ್ ಮನಿ, ರನ್ ಬಿಹೈಂಡ್ ಯೋರ್ ಸ್ಕಿಲ್ಸ್. ಅದನ್ನ ಎಷ್ಟು ಬೆಸ್ಟ್ ಮಾಡ್ತಾ ಹೋಗ್ತೀರಾ ಅಷ್ಟೇ ದುಡ್ಡು ಜಾಸ್ತಿ ಬರ್ತಾ ಹೋಗುತ್ತೆ. ಬಿಕಾಸ್ ಕಾಂಪಿಟೇಷನ್ ಅಲ್ಲಿ ಪ್ರತಿಯೊಬ್ರು ಇದ್ದಾರೆ. ನೀವು ನಿಮ್ ಬಿಟ್ಟು ಆಪ್ಷನ್ ಇರಬಾರ್ದು ಅಲ್ಲಿ. ಇದು ಇವನ್ ಬಿಟ್ಟು ಯಾವನೂ ಮಾಡಕ್ ಆಗಲ್ಲ ಅನ್ನೋ ಪೊಸಿಷನ್ ನಿಂತಾಗ ಯು ಹ್ಯಾವ್ ದಟ್ ಸಕ್ಸಸ್ ರೇಟ್ ಜಾಸ್ತಿ. ಅಂಡ್ ಡೈವರ್ಟ್ ಆಗ್ಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ಒಂದು ಪ್ರೊಫೆಷನ್ ಸ್ಟಾರ್ಟ್ ಮಾಡ್ತಾರೆ, ಸಡನ್ಲಿ ನೋಡ್ತಾರೆ ಯಾವ್ದೋ ಬೇರೆ ಪ್ರೊಫೆಷನ್ ಸ್ವಲ್ಪ ಜಾಸ್ತಿ ಇದಿದೆ, ಅಲ್ಲಿ ಡೈವರ್ಷನ್ ತಗೊಂಡ್ರು, ದೆನ್ ಮತ್ತೆ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅಂಡ್ ಎವ್ರಿಥಿಂಗ್ ಟೇಕ್ಸ್ ಟೈಮ್. ಒಂದ್ 10 years ಅಂತೂ ಮೈಂಡ್ ಅಲ್ಲಿ ಇಟ್ಕೋಬಿಡಿ. ಅದು ಮ್ಯಾಜಿಕ್ ಎಲ್ಲ ಬಿಟ್ಟು ಬಿ ವೆರಿ ಪ್ರಾಕ್ಟಿಕಲ್. ಅಂಡ್ 10 years ಒಂದು ಗ್ರಾಫ್ ಇಟ್ಕೊಂಡು ನೋಡ್ತಾ ಹೋಗಿ. ಲೈಕ್ ಎವ್ರಿ ಇಯರ್ ದೇರ್ ಇಸ್ ಅ ಚೇಂಜಸ್, ಎವ್ರಿ ಇಯರ್ ಫೈನಾನ್ಷಿಯಲಿ ಯು ಆರ್ ಗ್ರೋಯಿಂಗ್, ಎವ್ರಿ ಇಯರ್ ಸ್ಕಿಲ್ ವೈಸ್ ಯು ಆರ್ ಗ್ರೋಯಿಂಗ್. ಅದನ್ನ ನೋಡ್ತಾ ಹೋಗಿ. ಬಟ್ ಫೈನಲ್ ಗೋಲ್ ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗ್ಬಾರ್ದು. ನೈಸ್. ಅಂಡ್ ಇವಾಗ ಕಿರಣ್ ರಾಜ್ ಅವರು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಗಿದೆ, ಕಲ್ತಿರುವಂತಹ ಪಾಠಗಳು?
ಡಿಪೆಂಡೆನ್ಸಿನ ಎಷ್ಟು ಎಲಿಮಿನೇಟ್ ಮಾಡ್ತಾ ಹೋಗ್ತೀರೋ ಸಕ್ಸಸ್ ಅಂಡ್ ಪೀಸ್ ಎರಡು ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ ಈಗ ನನ್ನ ಕರಿಯರ್ ಗ್ರಾಫ್ ನಾನು ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರೆ ನನಗೆ ಗ್ರಾಫ್ ತುಂಬಾ ಸ್ಲೋ ಇರುತ್ತೆ. ಹೌದು. ಯು ಶುಡ್ ಬಿ ಇಂಡಿಪೆಂಡೆಂಟ್ ಇನ್ ಯೋರ್ ಸಕ್ಸಸ್. ಲೈಕ್ ನನಗೆ ಗೊತ್ತು ಇನ್ ಯಾವನ್ ಇಲ್ಲ ಅಂದ್ರೂ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಅಂಡ್ ಪ್ರಾಕ್ಟಿಕಲ್ ಕಾನ್ಫಿಡೆನ್ಸ್ ಇರಬೇಕು. ಸುಮ್ಮನೆ ಏನೋ ಇಲ್ಲದೆ ಸೋರ್ಸ್ ಇಲ್ಲದೆ ಅಲ್ಲ. ವೆನ್ ಯು ನೋ ಹೌ ಟು ಕ್ರಿಯೇಟ್ ಥಿಂಗ್ಸ್, ಆ ಕ್ಲಾರಿಟಿ ಇರಬೇಕು. ಬಿ ಇಂಡಿಪೆಂಡೆಂಟ್. ಓಕೆ. ಅಂಡ್ ರಿಯಲ್ ಲೈಫ್ನಲ್ಲಿ ನೀವು ಕರ್ಣನಾಗಿ ಏನೇನ ದಾನ ಮಾಡಿದ್ದೀರಾ ವಾಪಸ್ ಬರ್ದೇ ಇರುವಂತದ್ದನ್ನ, ವಾಪಸ್ ಬರ್ದಿರೋಂಥದನ್ನ ಅಥವಾ ದಾನ ಮಾಡಿರುವಂತದ್ದು? ಕರ್ಣ ಇಸ್ ಆಲ್ವೇಸ್ ದಾನ ಅಲ್ಲ. ಲೈಕ್ ಆಬ್ವಿಯಸ್ಲಿ ಅದು ಫೌಂಡೇಶನ್ ಇಂದ ಆ ಥರ ಮಾಡ್ತಾನೆ ಇರ್ತೀವಿ. ಈಗ ರೀಸೆಂಟ್ಲಿ ಇನ್ನೇನು ಸ್ಕೂಲ್ ಓಪನ್ ಆಗುತ್ತಲ್ಲ, ಸೊ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಬುಕ್ಸ್ ಕೊಡ್ತಾ ಇದೀವಿ, ಟೆಕ್ಸ್ಟ್ ಬುಕ್ಸ್. ಓಕೆ. ಅಂದ್ರೆ ದಟ್ ಈಸ್ ಅ ಪಾರ್ಟ್ ಆಫ್ ನಿಮ್ಗೆ ಅನ್ಸಿರುವಂತದ್ದನ್ನ ನೀವು ಮಾಡ್ತಾ ಇದೀರಲ್ವಾ? ಬಿಕಾಸ್ ತುಂಬಾ ಜನಕ್ಕೆ ಇರುತ್ತೆ, ಲೈಕ್ ನಂದು ಒಂದು ಫೌಂಡೇಶನ್ ಇರಬೇಕು, ಬಟ್ ಅದಕ್ಕೆ ಫಂಡ್ಸ್ ಅರೇಂಜ್ ಆದ್ರೆ ಮಾತ್ರನೇ ನಾನು ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು. ಇಲ್ಲ, ನಾನು ಅದಕ್ಕೆ ಐ ವರ್ಕ್ ಡೇ ಅಂಡ್ ನೈಟ್. ಹಾ. ನಾನು ಏನಕ್ಕೆ, ಬಿಕಾಸ್ ಐ ನೀಡ್ ಫಂಡ್ಸ್ ಆಫ್ ಕೋರ್ಸ್. ಸೊ ನನ್ ಟು ಬಿ ವೆರಿ ಫ್ರ್ಯಾಂಕ್, ಐ ಅರ್ನ್ ವೆರಿ ವೆಲ್. ಹಾ. ಸೊ ನನಗೆ ಐ ಹ್ಯಾವ್ ಇನಫ್ ಟು ಡೂ ಆಲ್ ದಿಸ್. ನಾನು ಬೇರೆಯವ್ರಿಗೂ ಅದೇ ಹೇಳ್ತಿದ್ದೀನಿ. ನೀವು ಅಪ್ಪ ಅಮ್ಮನ ಹತ್ರ, ಅಪ್ಪ ನಂಗೆ 100 ರೂಪಾಯಿ ಬೇಕು, ನಾನು ಒಳ್ಳೇದ್ ಮಾಡ್ಬೇಕು ಅಂತ ಅಪ್ಪ ಅಮ್ಮನ ಹತ್ರ 100 ರೂಪಾಯಿ ತಗೊಂಡು ಹೋಗೋದಲ್ಲ. ವೆನ್ ಯು ಹ್ಯಾವ್ 1000 and you need only 500, ಆಗ 100 ನ ನೀವು ಇತ್ಕೊಡಿ. ಫ್ಲೈಟ್ ಅಲ್ಲಿ ನೋಡಿದಿರಲ್ವಾ, ಏನ್ ಹೇಳ್ತಾರೆ, ಫಸ್ಟ್ ನಿಮ್ ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಸೊ ಫಸ್ಟ್ ನೀವು ನಿಮ್ ಲೈಫ್ ನ ಸೆಟಲ್ ಮಾಡ್ಕೊಳ್ಳಿ ಅಂಡ್ ದೆನ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಅಂಡ್ ನನ್ಗೆ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಅಂದ್ರೆ ನನ್ಗೆ ಅದು ಖುಷಿ ಕೊಡುತ್ತೆ. ನಾನು ಅದನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಟಾರ್ಗೆಟ್ ಅಂತ ಇಲ್ಲ. ಸೊ ಎವ್ರಿ ಮಂತ್ ಏನ್ ನನ್ಗೆ ಬರುತ್ತೆ ಅದ್ರದ್ದು 30-40% ಐ ಗಿವ್ ಇಟ್ ಫಾರ್ ದಿಸ್. ಓಕೆ. ಶೇರ್ ಮೂವಿಯ ಮುಖಾಂತರ ಜನರಿಗೆ ಕಿರಣ್ ರಾಜ್ ಅವರು ಬೇರೆ ಯಾವ ರೀತಿಯಾಗಿ ಪರಿಚಯ ಆಗ್ಬೋದು? ಅಂದ್ರೆ ಟು ಬಿ ವೆರಿ ಫ್ರಾಂಕ್, ಇದು ತುಂಬಾ ಮುಂಚೆ ಮಾಡಿ ಸಿನಿಮಾ. ನಾನು ಕನ್ನಡತಿ ಆ ಟೈಮಲ್ಲಿ ಭರ್ಜರಿ ಗಂಡು ಏನ್ ಮಾಡ್ತಿದ್ವಿ ಆ ಟೈಮಲ್ಲಿ ಇದ್ ಮಾಡಿದ್ದು. ಸೊ ಆಗ ಐ ವಾಂಟೆಡ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ಸ್. ಸೊ ನಾನು ಒಂದು ಸೆಟ್ ಆಫ್ ಸಿನಿಮಾಸ್ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಒಂದು ಆಕ್ಷನ್ ಸೆಟ್, ಲವ್ ಸ್ಟೋರೀಸ್, ಬಿಕಾಸ್ ಟ್ರಯಲ್ ಅಂಡ್ ಎರರ್ ಅಂತ ಇರುತ್ತಲ್ಲ, ವೇರ್ ಐ ಹ್ಯಾವ್ ಟು ಇಲ್ಲಿ ಎಕ್ಸ್ಪೆರಿಮೆಂಟ್ ದ ಮಾರ್ಕೆಟ್ ಅಂತ ಏನ್ ಹೇಳ್ತಾರೆ, ನಾನು ಆ ಫೇಸ್ ಅಲ್ಲಿ ಇದ್ದೆ. ಸೊ ದಿಸ್ ವಾಸ್ ಕಂಪ್ಲೀಟ್ಲಿ ಆಕ್ಷನ್ ಜಾನರ್ ಸಿನಿಮಾ. ಅಂಡ್ ಒಂದು ರಫ್ ಕ್ಯಾರೆಕ್ಟರ್ ಇದೆ. ಅಂದ್ರೆ ಒಂದು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡುವಂತ ಹುಡುಗ. ಸೊ ಆ ಎನ್ವೈರ್ಮೆಂಟ್ ಅಲ್ಲಿ ಬೆಳೆದಿರುವಂತ ಹುಡುಗ, ಅವ್ನು ಮಾತಾಡೋ ಶೈಲಿ ಯಾವ ತರ ಇರುತ್ತೆ, ಅವ್ನ ಬಿಹೇವಿಯರ್ ಯಾವ ತರ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಅದ್ರ ಮಧ್ಯ ಒಂದು ಫ್ರೆಂಡ್ ಬಾಂಡ್, ಒಂದು ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಫ್ರೆಂಡ್ಶಿಪ್ ಯಾವ ತರ ಇರುತ್ತೆ. ಸೊ ಆ ತರ ಕ್ಯಾರೆಕ್ಟರ್ ಇದೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಓಕೆ. ಅಂಡ್ ಇವಾಗ ನಮ್ಮ ಇಂಡಸ್ಟ್ರಿನಲ್ಲಿ ಇರುವಂತಹ ಕಮರ್ಷಿಯಲ್ ಹೀರೋಸ್ಗಳನ್ನ ನೋಡ್ತೀವಿ ಅನ್ನೋದಾದ್ರೆ, ನೀವು ಒಂದು ಕಮರ್ಷಿಯಲ್ ಹೀರೋ ಕ್ಯಾಟಗರಿಗೆ ಬರ್ತೀರಾ. ಸೊ ಇಂಡಸ್ಟ್ರಿ ನಿಮ್ಮನ್ನ ಜಾಸ್ತಿ ಆ ತರ ಯುಟಿಲೈಸ್ ಮಾಡ್ಕೊಂತಲ್ವಾ, ಹೇಗೆ ಅಂತ? ಅಫ್ಕೋರ್ಸ್ ಇಟ್ ಟೇಕ್ಸ್ ಟೈಮ್. ಅಂದ್ರೆ ನಾನು ಬ್ಲೇಮ್ ಮಾಡಕ್ ಹೋಗ್ತಾ ಇಲ್ಲ. ಬಿಕಾಸ್ ಏನ್ ಗೊತ್ತಾ, ಇಲ್ಲಿ ಇದು ಒಂದೇ ಕುಟುಂಬ ಅಲ್ಲ. ಚಿಕ್ಕಪ್ಪನ ಮಗನ್ ಒಳ್ಳೇದಾಗ್ಬೇಕು ಅಂತ ಚಿಕ್ಕಪ್ಪ ದುಡ್ಡು ಹಾಕಕ್ಕೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಪ್ಯೂರ್ ಬಿಸ್ನೆಸ್. ಸೊ ಆಬ್ವಿಯಸ್ಲಿ ಮನಿ ಫ್ಲೋ ಕ್ರಿಯೇಟ್ ಆಗ್ಬೇಕು. ಈಗ ನನ್ನಿಂದ ಮನಿ ಫ್ಲೋ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ನನಗೆ ಆಪರ್ಚುನಿಟಿ ಸಿಗುತ್ತೆ. ಸೊ ಆ ಫಸ್ಟ್ ಬ್ರೇಕ್ಗೆ ಐ ಹ್ಯಾವ್ ಟು ಡೂ ಫ್ಯೂ ಥಿಂಗ್ಸ್. ಅದನ್ನ ನಾನು ಬೇರೆ ರೀತಿ, ರಾನಿ ವಾಸ್ ಸೂಪರ್. ಅಂಡ್ ಅದ್ರ ಜೊತೆಗೆ ಭರ್ಜರಿ ಗಂಡು ವಾಸ್ ಆಲ್ಸೋ ಚೆನ್ನಾಗಿ ಟೇಕ್ ಆಫ್ ಆಯ್ತು. ಅಂಡ್ ಮಾಡಿರುವಂತ ಎಲ್ಲ ಮೂವೀಸ್ ಗಳನ್ನು ಕೂಡ ಒಂದು ಡೀಸೆಂಟ್ ಆಗಿರುವಂತ ಒಂದು ಓಪನಿಂಗ್ ಸಿಕ್ಕಿದೆ. ವಾಟ್ ಇಸ್ ದಟ್ ಕಿರಣ್ ರಾಜ್? ಇಲ್ಲ, ನನಗೆ ಆಪರ್ಚುನಿಟೀಸ್ ಲೈಕ್ ರಾನಿ ಆದ್ಮೇಲೆ ಒಂದು ಸೆಟ್ ಆಫ್ ಆಪರ್ಚುನಿಟೀಸ್ ಬಂತು. ಬಟ್ ನನ್ಗೆ ನಂದೇ ಒಂದು ಗ್ರಾಫ್ ಇದೆ. ನನಗೆ ತುಂಬಾ ಕ್ಲಾರಿಟಿ ಇದೆ. ನನ್ ಕನ್ಫ್ಯೂಷನ್ ಅಲ್ಲಿ ಇಲ್ವೇ ಇಲ್ಲ. ವಾಟ್ ಐ ವಾಂಟ್ ಟು ಡೂ ನೆಕ್ಸ್ಟ್ ತುಂಬಾ ಕ್ಲಾರಿಟಿ ಇದೆ. ಮೇ ಬಿ ಇನ್ನೊಂದು 1 month ಅಲ್ಲಿ ಐ ಅನೌನ್ಸ್ ಸಮಥಿಂಗ್ ಅಂಡ್ ದೆನ್ ಯು ವಿಲ್ ಗೆಟ್ ಅನ್ ಐಡಿಯಾ. ಸೊ ಬೇರೆ ಒಂದಷ್ಟು ಸಿನಿಮಾ ಬಂತು, ಬಟ್ ಐ ವಾಸ್ ನಾಟ್ ಹ್ಯಾಪಿ. ಅಂಡ್ ಈಗ ನಾನು ಯಾವ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ನಾನು ಸಿನಿಮಾ ಮಾಡ್ತಿದ್ದು ಒಂದು ಆಪರ್ಚುನಿಟಿ ಸಿಗ್ಲಿ, ಲೈಕ್ ನಾನು ಈ ಸರ್ಕಲ್ ಅಲ್ಲಿ ಇದೀನಿ ಅಂತ ಮಾಡೋದಕ್ಕೆ ಒಂದು ಸಿನಿಮಾ ಬೇಕಾಗಿತ್ತು ನನಗೆ. ದೇರ್ ಐ ನೆವರ್ ಹ್ಯಾಡ್ ಡಿಸಿಷನ್ ಮೇಕಿಂಗ್ ಆಪರ್ಚುನಿಟಿ. ಸೊ ವೇರ್ ಐ ಕ್ಯಾನ್ ಸೆಲೆಕ್ಟ್ ಸ್ಟೋರೀಸ್ ಆರ್ ವೇರ್ ಐ ಕ್ಯಾನ್ ಸೇ ಓಕೆ ಈ ಸೀನ್ ನ ಬೇರೆ ರೀತಿ ಮಾಡ್ಬೋದು ಅಂತ ಆ ಇದ್ರಲ್ಲಿ ಇರ್ಲಿಲ್ಲ. ಬಟ್ ಐ ಬಿಲೀವ್ ನಾವ್ ಐ ಆಮ್. ನನ್ಗೆ ಈಗ ಕಾಂಪ್ರಮೈಸ್ ಮಾಡೋ ನೆಸೆಸಿಟಿ ಇಲ್ಲ. ನಾವ್ ಐ ಕ್ಯಾನ್ ಕ್ಲಿಯರ್ಲಿ ಸೇ ಓಕೆ ದಿಸ್ ಇಸ್ ವಾಟ್ ಐ ವಾಂಟ್ ಅಂಡ್ ಇಫ್ ಇಟ್ ಇಸ್ ಲೈಕ್ ದಿಸ್ ಐ ವಿಲ್ ಡೂ ಇಟ್ ಅನ್ನೋ ಫ್ರೀಡಮ್ ಇದೆ. ಸೊ ಅದನ್ನ ನಾನು ಯುಟಿಲೈಸ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಇಲ್ಲಿಂದ ಮುಂದೆ ನಾನು ರೀಸನ್ ಕೊಡಕ್ ಆಗಲ್ಲ. ಇಲ್ಲಿಂದ ಮುಂದೆ ಐ ಹ್ಯಾವ್ ಟು ವರ್ಕ್, ಐ ಹ್ಯಾವ್ ಟು ಶೋ ಇಟ್ ಅಷ್ಟೇ. ಇಲ್ಲಿಂದ ಮುಂದೆ ಎಕ್ಸ್ಕ್ಯೂಸಸ್ ಇಲ್ಲ. ಓಕೆ. ಸೊ ಭುವನ ಅನ್ನೋ ಒಂದು ನಿಮ್ಮ ಒಂದು ಕ್ಯಾರೆಕ್ಟರ್ ಈ ಒಂದು ಮೂವಿನಲ್ಲಿ ಜನ ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ಕೊಬಹುದು, ಅಂಡ್ ಬಿಫೋರ್ ಅಂಡ್ ಆಫ್ಟರ್ ಎಫೆಕ್ಟ್ಸ್ ಶೇರ್ ಮೂವಿಯ ನಂತರ ಹೇಗಿರುತ್ತೆ? ಮೇ ಬಿ ಐ ಡೋಂಟ್ ನೋ.
ಬಟ್ ತುಂಬ ಜನ ಭುವನನ್ನ ಐ ಥಿಂಕ್ ಮೇ ಬಿ ಸೈಲೆಂಟ್ ಹುಡುಗಿಯಾಗಿ ನೋಡಿರ್ಬೋದು, ಬಟ್ ಸಿನಿಮಾದಲ್ಲಿ ಸ್ವಲ್ಪ ಕಂಪ್ಲೀಟ್ ವೈಲೆಂಟ್ ಆಗಿದ್ದೀನಿ. ಐ ಥಿಂಕ್ ಪೀಪಲ್ ವಿಲ್ ಥಿಂಕ್ ಓಕೆ ಭುವನನ್ ಶೇಡ್ ಹಿಂಗೂ ಇದೆಯಾ, ಶಿ ಕ್ಯಾನ್ ಆ್ಯಕ್ಟ್ ಲೈಕ್ ದಿಸ್ ಆಲ್ಸೋ ಅಂತ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ಬೋದು ಅನ್ಕೊಂತೀನಿ. ಓಕೆ, ಅಂಡ್ ಪ್ರೊಡಕ್ಷನ್ ಹೌಸಸ್ಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಇವಾಗ ಒಂದು ಸಾಲಿಡ್ ಪ್ರೊಡಕ್ಷನ್ ಹೌಸ್ ನಮ್ಮ ಇಂಡಸ್ಟ್ರಿಗೆ ಬೇಕೇ ಬೇಕು. ಬಿಕಾಸ್ ನೆಕ್ಸ್ಟ್ ಮೂವಿಗಳನ್ನ ಒಬ್ಬ ಹೀರೋಗೆ ಪ್ರೊಡ್ಯೂಸ್ ಮಾಡೋದಕ್ಕೇನೆ ಆಗಲಿ, ಒಂದು ಟೀಮ್ನ ಕಟ್ಟೋದಕ್ಕೇನೆ ಆಗಲಿ. ಅಂಡ್ ಈ ಮೂವಿಯ ಒಂದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಸುದರ್ಶನ್ ಸರ್ ಬಗ್ಗೆ ಹೇಳ್ತೀರಾ ಅನ್ನೋದಾದ್ರೆ? ಅಂದ್ರೆ ಈಗ ಅವರು ತುಂಬಾ ಹೊಸಬ್ರು ಈ ಒಂದು ಪ್ರೊಫೆಷನ್ಗೆ, ಬಟ್ ಇಲ್ಲಿ ಇದ್ದಿ ಹಿ ಸೋ ಫಾಸ್ಟ್. ಅಂದ್ರೆ ಅವ್ರು ಒಂದು 5 ದಿನದಲ್ಲಿ ಇಂಡಸ್ಟ್ರಿ ಕಲ್ತ್ಬಿಟ್ಟಿದ್ರೇನೋ. ಓಕೆ, ಅವ್ರಿಗೆ 5 ದಿನದಲ್ಲಿ ಇಂಡಸ್ಟ್ರಿ ಗೊತ್ತಾಗೋಗಿತ್ತು, ರೇಟ್ ಕಾರ್ಡ್ ಗೊತ್ತಾಗೋಗಿತ್ತು, ಯಾರ್ದು ಎಷ್ಟು ಅಂತ ಎಲ್ಲ ಗೊತ್ತಾಗೋಗಿತ್ತು. ಸೊ ಅವರು ತುಂಬಾ ಇನ್ನೋಸೆಂಟ್ ತರ ಇರ್ತವೆ, ಬಟ್ ಹಿ ಇಸ್ ವೆರಿ ಬ್ರಿಲಿಯಂಟ್. ಹಾಗಾಗಿ ಅವ್ರು ದುಡ್ಡು ಮಾಡಕ್ ಆಗೋದು. ಐ ಡೋಂಟ್ ಫೀಲ್ ಡಮ್ ಪೀಪಲ್ ಮೇಕ್ ಮನಿ. ಎಸ್. ಸೊ ಅವರು ತುಂಬಾ ಶಾರ್ಪ್ ಇದಾರೆ ಅಂಡ್ ತುಂಬಾ ಸಪೋರ್ಟಿವ್ ಇದಾರೆ. ಈಗ ಏನಾಗುತ್ತೆ ಅಂದ್ರೆ ನೀವು ಕೇಳಿರ್ತೀರ, ದುಡ್ಡು ಇರೋ ತಕ್ಷಣ ದುರಹಂಕಾರ ಅದೆಲ್ಲ ಇದ್ದೇ ಇರುತ್ತೆ, ದ ವೇ ಪೀಪಲ್ ಟಾಕ್. ಬಟ್ ಅವ್ರಲ್ಲಿ ಅದ್ ಯಾವ್ದೂ ಇಲ್ಲ. ಈಸ್ ಲೈಕ್ ವೆರಿ ಸಿಂಪಲ್. ಅವ್ರು ಹೇಗೆ ಅಂತಂದ್ರೆ 4 ಚೇರ್ ಇದ್ದೆ 5 ಜನ ಇದೆ ಅಂದ್ರೆ ಅವ್ರು ಬೇರೆಯವ್ರನ್ನ ಕೂರಿಸ್ಬಿಟ್ಟು ಅವ್ರು ನಿಂತಿರ್ತಾರೆ ಹೊರತು ಲೈಕ್ ಈ ನೆವರ್ ಸೆಟ್. ಸೊ ಅದೊಂದು ತುಂಬಾ ಹ್ಯೂಮನ್ ಏನ್ ನೇಚರ್ ಇದೆ, ದಟ್ ಈಸ್ ವೆರಿ ಸ್ವೀಟ್. ಓಕೆ, ಆಕ್ಚುಯಲ್ ಫ್ಯಾಕ್ಟ್ ಅವ್ರ ಮಗ ಗಿಲ್ಲಿ ಅವರೇ ಇದರಲ್ಲಿ ಮೇನ್ ವಿಲನ್ ಆಗಿದ್ದಾರೆ. ಅದ್ ನಮ್ 4 ದಿನ ಆದ್ಮೇಲೆ ಗೊತ್ತಾಗಿದ್ದು ಅವ್ರ ಪ್ರೊಡ್ಯೂಸರ್ ಮಗ ಅಂತ. ಒಳ್ಳೆ ತಟ್ಟೆ ಹಿಡ್ಕೊಂಡು ಅಲ್ಲಿ ಓಡಾಡ್ತಿದ್ರೆ ಊಟ ಟೈಮಲ್ಲಿ. ಇಲ್ಲ, ಭರ್ಜರಿ ಗಂಡಿನಲ್ಲಿ ಒಂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಾ, ಅದು ಮುಂಚೆ ಹೇಳೇ ಇರ್ಲಿಲ್ಲ. ಸೊ ದೇ ಆರ್ ಲೈಕ್ ವೆರಿ ಸಿಂಪಲ್ ಅಂಡ್ ತುಂಬಾ ಏನಂತಾರೆ ಪೊಟೆನ್ಶಿಯಲ್ ಇದೆ ಅವ್ರಿಗೆ ಟು ಸ್ಟ್ಯಾಂಡ್ ಹಿಯರ್. ಬಟ್ ದ ಓನ್ಲಿ ಥಿಂಗ್ ಇಸ್ ಹಿ ಶುಡ್ ಗೆಟ್ ವೆರಿ ಗುಡ್ ಟೀಮ್. ಯಾವಾಗ ಎಲ್ಲರದು ವಿಷನ್ ಸೇಮ್ ಇದ್ದು ವಿ ಶುಡ್ ಕ್ರಿಯೇಟ್ ಸಮಥಿಂಗ್ ಬಿಗರ್ ಅನ್ನೋ ಒಂದು ಪೊಟೆನ್ಶಿಯಲ್ ಇರೋ ಟೀಮ್ ಅವ್ರಿಗೆ ಸಿಗಬೇಕು. ಎಸ್, ಹಿ ಇಸ್ ವೆರಿ ಜೆನ್ಯೂನ್. ಓಕೆ, ಅಂಡ್ May 15th ಟೈಮ್ ಡೇಟ್ ಫಿಕ್ಸ್ ಆಗಿದೆ. ಸೊ ಎಲ್ಲರೂ ಕೂಡ ಪರದೆ ಮೇಲೆ ನಿಮ್ಮನ್ನ ನೋಡೋದಕ್ಕೆ, ನಿಮ್ಮ ಒಂದು ಕ್ಯಾರೆಕ್ಟರ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಶೇರ್ ಮೂವಿಗೆ ಶೇರ್ ಬಬ್ಬರ್ ಶೇರ್ ತರ ಒಳ್ಳೆ ಗರ್ಜಿಸ್ಲಿ ಅಂತ ಕೂಡ ನಾವು ಕೇಳ್ಕೊಂತೀವಿ. ಅಂಡ್ May 15th ಎಲ್ಲರೂ ಕೂಡ ಶೇರ್ ಮೂವಿಯನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ. ನಮಸ್ಕಾರ. ಥ್ಯಾಂಕ್ ಯು.